ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಈವ್ನಿಂಗ್ ಸ್ನ್ಯಾಕ್ ತೊಂಡೆಕಾಯಿ 65 ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ತೊಂಡೆಕಾಯಿ 65 ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ. ಫಸ್ಟ್ ಒಂದು ಅರ್ಧ ಬಟ್ಲದಷ್ಟು ಮೈದಾ ಹಿಟ್ಟು ಮತ್ತು ಒಂದು ಅರ್ಧ ಬಟ್ಲದಷ್ಟು ಅಕ್ಕಿ ಹಿಟ್ಟು ತೊಗೊಂಡೀನಿ. ಅರ್ಧ ಬಟ್ಲೆ ಕಾಲು ಬಟ್ಲದಷ್ಟು ಕಾರ್ನ್ ಫ್ಲವರನ್ನು ತೊಗೊಂಡೀನಿ. ಇದಕ್ಕೆ ಈಗ ನಾನು 2 ಚಮಚದಷ್ಟು ಒಣ ಖಾರದ ಪೌಡ್ರ್ ಹಾಕ್ಕೊಳಕತ್ತೀನಿ. ನೀವು ನಿಮ್ಮ ಖಾರದ ಟೇಸ್ಟ್ ನೋಡಿ ಹೆಚ್ಚು ಕಡಿಮೆ ಹಾಕೋಬೋದು. ಆಮೇಲೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪೌಡ್ರ್, ಒಂದು 5ರಿಂದ 6 ಚಿಟಿಕೆಯಷ್ಟು ಅರಿಶಿನ, ಒಂದು ಕಾಲು ಚಮಚದಷ್ಟು ಕಿಚನ್ ಕಿಂಗ್ ಮಸಾಲ ಹಾಕ್ಕೊಂಡೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಫಸ್ಟ್ ಮಸಾಲಾನೆಲ್ಲ ಹಿಟ್ಟು ಜೊತೆ ಮಿಕ್ಸ್ ಆಗೋಂಗೆ ಡ್ರೈ ಮಿಕ್ಸ್ ಮಾಡ್ಕೋತೀನಿ. ಆಮೇಲೆ ನೀರು ಸೇರಿಸೋಣಂತ. ಫಸ್ಟು ಮಸಾಲ ಡ್ರೈ ಹಿಟ್ಟು ಜೊತೆ ಮಿಕ್ಸ್ ಆಗಬೇಕು. ನೆಕ್ಸ್ಟ್ ಇದಕ್ಕೆ ನಾನು ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಂಡು ಒಂದು ವಿಸ್ಕರ್ ಹೆಲ್ಪ್ಲೆ ಹಿಟ್ಟನ್ನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೋತೀನಿ. ಗಂಟಿಲ್ದಂಗೆ ಸ್ವಲ್ಪ ಹಿಟ್ಟನ್ನು ನೀರನ್ನ ಸೇರಿಸ್ಕೊಂಡು ಚಲೋತ್ನಂಗೆ ಬ್ಯಾಟರ ರೆಡಿ ಮಾಡೋನು. ಈ ಹದಕ್ಕೆ ಬಂದಿರಬೇಕು, ಅಂದ್ರೆ ತೊಂಡೆಕಾಯಿಗೆ ಹಿಟ್ಟು ಚಲೋತ್ನಂಗೆ ಕೊಟ್ಟಾಗ್ತದೆ. ನೆಕ್ಸ್ಟ್ ಒಂದು 1/4 kg ತೊಂಡೆಕಾಯಿನ ಉದ್ದುದಕ್ಕೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೆ. ಅವನ್ನ ಹಿಟ್ಟಿಗೆ ಹಾಕ್ಕೊಂಡು ಚಲೋತ್ನಂಗೆ ಕಲಿಸ್ಕೊತೀನಿ. ಇದಿಷ್ಟು ಮಿಕ್ಸಿಂಗ್ ಆಗೋ ಮಟ್ಟ ಅಂತಂದ್ರೆ ನಾವು ಒಂದು ಸೈಡ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆನೂ ಚಲೋತ್ನಂಗೆ ಕಾದೈತಿ. ಈ ಸೈಡ ಪರ್ಫೆಕ್ಟಾಗಿ ತೊಂಡೆಕಾಯಿ ಮಿಕ್ಸ್ಚರು ರೆಡಿ ಆಗೈತಿ. ಕಾದ ಎಣ್ಣೆ ಒಳಗೆ ಕರೆದ ತಗೊಂಡ್ವಿ ಅಂದ್ರೆ ತೊಂಡೆಕಾಯಿ 65 ರೆಡಿ ಆಗಿಬಿಡ್ತೈತಿ ನೋಡ್ರಿ. ಎಣ್ಣೆನ ಫಸ್ಟ್ ಚಲೋತ್ನಂಗೆ ಕಾಯಿಸ್ಕೊಂಡು ಆಮೇಲೆ ಮೀಡಿಯಮ್ ಫ್ಲೇಮ್ನಾಗ ಒಂದೊಂದು ತೊಂಡೆಕಾಯಿನ ಹಿಟ್ಟಿಗೆ ಡಿಪ್ ಮಾಡ್ಕೊಂಡು ಬಿಟ್ಕೊಳ್ಳೋಣಂತ. ಈಸಿ ಆ್ಯಂಡ್ ಕ್ವಿಕ್ಕಾಗಿ ಆಗ್ತೈತಿ. ಮಳೆಗಾಲ ಸ್ಟಾರ್ಟ್ ಆಗೈತಿ. ಸಂಜಿಕ ಸ್ನ್ಯಾಕ್ಸ್ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಆಗ್ತೈತಿ. ಎಲ್ಲ ತೊಂಡೆಕಾಯಿ ಬಿಟ್ಕೊಂಡಾದ್ಮೇಲೆ ಮ್ಯಾಲೆ ಬಬಲ್ಸ್ ಬರೋದು ಸ್ವಲ್ಪ ಕಡಿಮೆ ಆದಮೇಲೆ ಫ್ಲೇಮ್ನ ಸ್ವಲ್ಪ ಜೋರು ಮಾಡಿ ಹೊಳಸಿ ಹಾಕಿ ತೊಂಡೆಕಾಯಿನ ಕ್ರಂಚಿ ಆಗೋ ಮಟ್ಟ ಡೀಪ್ ಫ್ರೈ ಮಾಡೋಣ ನೋಡ್ರಿ. ಸಾಸ್ ಜೊತೆ ಸರ್ವ್ ಮಾಡಿರಿ, ಭಾರಿ ಮಸ್ತ್ ಅಂದ್ರೆ ಮಸ್ತಾಗಿರ್ತೈತಿ. ಸೊ ನೋಡ್ರಿ, ತೊಂಡೆಕಾಯಿ 65 ಡೀಪ್ ಫ್ರೈ ಆಗಿ ರೆಡಿ ಆಗ್ಯಾವು. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವು. ಒಂದು ಸೈಡಿಗೆ ತೆಗೆದು ಇಟ್ಕೊಳ್ಳೋಣಂತ. ಕರ್ದಿರೋ ತೊಂಡೆಕಾಯಿನೆಲ್ಲ ಒಂದು ಬೌಲಿಗೆ ತಗೊಂಡೇನಿ. ಮಸ್ತ್ ಕ್ರಿಸ್ಪಿಯಾಗಿ ಬಂದವು. ಇದಕ್ಕೆ ಮ್ಯಾಲೆ ನಾ ಒಂದು ಸ್ವಲ್ಪ ಕಾಲ ನಮಕನ್ನ ಸ್ಪ್ರಿಂಕಲ್ ಮಾಡ್ಕೋತೀನಿ. ನೀವು ಚಾಟ್ ಮಸಾಲ ಆರ್ ಆಮ್ಚೂರ್ ಮಸಾಲಾನು ಕೂಡ ಹಾಕೋಬೋದು. ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡು ಪ್ಲೇಟಿಂಗ್ ಮಾಡ್ಕೊಂಡ್ವಿ ಅಂದ್ರೆ ಟೇಸ್ಟ್ ಮಾಡೋಕೆ ತೊಂಡೆಕಾಯಿ 65 ರೆಡಿ ಆಗಿಬಿಡ್ತೈತೆ ನೋಡ್ರಿ. ಬರೀ ಪ್ಲೇಟಿಂಗ್ ಮಾಡ್ಕೊಂಡು ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ಟೇಸ್ಟ್ ಮಾಡೋಣ ಅಂತ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಈವ್ನಿಂಗ್ ಸ್ನ್ಯಾಕ್ಸ್ ತೊಂಡೆಕಾಯಿ 65 ರೆಡಿ ಆಗೈತಿ. ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.